ನಾನು ಸಿಗ್ಲಿ ಬಶಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶಾ. ನಾನು ಇವತ್ತು ಮನುಷ್ಯ ಹುಟ್ಟಿದ ಮೇಲೆ ಒಂದು ಕೀರ್ತಿ, ಅದು ವೃತ್ತಿ ಯಾವುದಾದ್ರೂ ಏನಾಗಿರಲಿ, ಕೀರ್ತಿ ಇರಬೇಕಂತ. ಆಮೇಲೆ ಅವನು ಮೂರ್ತಿ ಆಗಿರ್ಬೇಕಂತ. ಹಂಗೆ ಈ ಒಂದು ಪಾಪ್ಯುಲರ್ ಕಳ್ಳ, ಜನಪ್ರಿಯ ಕಳ್ಳ, ಮಾಜಿ ಕಳ್ಳ 2010ರಿಂದ ಇಲ್ಲಿವರೆಗೂ ಒಬ್ಬರ ಮನೆ ಕೆಟ್ಟ ದೃಷ್ಟಿಯಿಂದ ನೋಡಿದವನಲ್ಲ ಈ ಸಿಗ್ಲಿ ಬಶಾ. 16 ವರ್ಷ ಆಯಿತು. ಪೊಲೀಸ್ ಡಿಪಾರ್ಟ್ಮೆಂಟ್ ನನ್ನ ಬಗ್ಗೆ ತುಂಬ ಇಷ್ಟಪಡ್ತೈತಿ. ಪೊಲೀಸರಿಗೆ ಮೋಸ ಮಾಡಿ ಜೀವನ ಮಾಡೋ ಜಾಯಮಾನ ನಂದಲ್ಲ. ಅವ್ರು ಕರೆಯೋಕ್ಕಿಂತ ಮುಂಚೆ ಹೋಗಿ ಭೇಟಿಯಾಗಿ ಪ್ರಶ್ನೆ ಮಾಡಿ ನ್ಯಾಯವಾಗಿ ನ್ಯಾಯ ಕೇಳೋಂಥ ಬಶಾ ನಾನು. ಇವತ್ತಿಗೂ ಒಬ್ಬ ಪೊಲೀಸ್ ಅಧಿಕಾರಿ ನನ್ನಿಂದ ₹1 ಲಂಚ ತೊಗೊಂಡಿಲ್ಲ. ನಾನು ಕೊಡೋಕ್ಕೆ ಮನಸ್ಸು ಇಲ್ಲ. ಅವ್ರಿಗೆ ಗೊತ್ತು ಸಿಗ್ಲಿ ಬಶಾ ಹೆಂಗೆ, ಅವನ ಜೀವನ ಹೆಂಗೆ ಅಂತ. ಅವನು ಏನೇ ಮಾಡಲಿ ಅವನ ಹೆಂಡತಿ ಮಕ್ಕಳಿಗೆ ಮತ್ತು ಅನುಭವ, ಕಾನೂನು ಜ್ಞಾನ ಇವೆಲ್ಲ. ಈಗ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು. ಜಿ ಪರಮೇಶ್ವರ್ ಹಿಂದೆ ಅವರು ಗೃಹ ಮಂತ್ರಿ ಆಗಿದ್ದಾಗ ನಮ್ಮ ರೌಡಿ ಡಾನ್ ಜಯರಾಜ್, ಕೊತ್ವಾಲ್ ರಾಮಚಂದ್ರ, ಆಯಲ್ ಕುಮಾರ್, ಮುತ್ತಪ್ಪರೈ ಅವರು ಅವ್ರದ್ದೊಂಥರ ಅವರು ರೌಡಿ ಆಗಿ ಬೆಳೆದ್ರು. ಆದರೆ ರೌಡಿ ಆಗಿ ಸಾಯಲಿಲ್ಲ. ಅವರು ತಮ್ಮ ಸ್ವಂತ ಒಂದು ದೇವ್ರು ತೊಗೊಂಡಂಥ ಜೀವ, ಆ ಥರ ಜೀವ ಕೊಟ್ಟೋದ್ರು. ಅವ್ರ ಬಗ್ಗೆ ನನಗೆ ತುಂಬ ಹೆಮ್ಮೆನೂ ಇದೆ. ಮತ್ತು ಅವರು ಭಾರಿ ಮೈಂಡರ್, ಸಸ್ಪೆನ್ಸ್ ಮೈಂಡರ್ ಸಿಗ್ಲಿ ಬಶಾ ನನಗೆ. ಆದರೆ ಅವರು ಇದನ್ನೆಲ್ಲ ಬಿಟ್ಟು, ರೌಡಿಜಮ್ ಬಿಟ್ಟು ಜೈ ಕರ್ನಾಟಕನಂಥ ಒಂದು ಇತಿಹಾಸನ ಬೆಳಕಿಗೆ ತೊಗೊಂಬಂದರು. ಅವರು ಒಂದು ಜೈ ಕರ್ನಾಟಕದಲ್ಲಿ ಅವ್ರು ನಂಬಿಕೊಂಡಂಥ ಆ ಒಂದು ಸಂಘಟನೆಯ ಪ್ರಜೆಗಳು ಅವರು ಒಳ್ಳೆ ರೀತಿಯಲ್ಲಿನ ಆ ಜೈ ಕರ್ನಾಟಕವನ್ನು ಮುನ್ನಡೆಸಿಕೊಂಡು ಬಂದರು. ಅವರು ಸಾಯೋಕ್ಕಿಂತ ಮುಂಚೆ ಅವರು ಎಲ್ಲರಿಗೂ ಒಳ್ಳೆಯದು ಮಾಡೇ ಸತ್ತಿದ್ದಾರೆ. ಬಟ್ ಗಾಂಧಿ ಹುಟ್ಟಲ್ಲ ಅನ್ನೋದು ನನ್ನ ಅನಿಸಿಕೆ. ಕುಡ್ಕೊಂಡು ಹೊಟ್ಟೆ ಕುಡುಕು ಹುಟ್ಟಲ್ಲ ಅನ್ನೋದು ನನ್ನ ಅನಿಸಿಕೆ. ಹಿಂಗಿದ್ದಾಗ ಒಂದು ಸಲ ಮುತ್ತಪ್ಪರೈ ಅವರಿಗೆ ಕೊಲೆ ಬೆದರಿಕೆ ಬಂತು, ರವಿ ಪೂಜಾರಿಯಿಂದ ಯಾರ್ದೋಯಿಂದ. ಬಂದಾಗ ಅವರು ಸ್ವಲ್ಪ ಭಯಪಟ್ಟರು ಅಥವಾ ಏನೋ ಗೊತ್ತಿಲ್ಲ. ಅವರು ಗೃಹ ಮಂತ್ರಿಯವರಿಗೆ ಪ್ರಶ್ನೆ ಹಾಕಿದರು, ನೋಡಿ ನಾನು ಒಬ್ಬ ಜೈ ಕರ್ನಾಟಕದ ಅಧ್ಯಕ್ಷ ಇದ್ದೀನಿ, ಮತ್ತು ನನಗಿಂಥ ರೌಡಿಯಿಂದ ಕೊಲೆ ಬೆದರಿಕೆ ಬಂದಿದೆ. ಮತ್ತು ಯಾವತ್ತು ರೌಡಿ ಎದುರಿಗೆ ಬಂದು ಯಾವತ್ತು ಕೊಲೆ ಮಾಡೋಂಗಿಲ್ಲ, ಅವನಿಗೆ ಆ ಮೆಟ್ರ್ ಇರೋದಿಲ್ಲ. ಆದರೆ ಆ ಪಾಪಿ ಪ್ರದೇಶಗಳ ಕಡೆಯಿಂದ ಕೊಲೆ ಮಾಡಿಸೋಂಥ ರೌಡಿಗಳು ಅವರು. ಅದಕ್ಕೋಸ್ಕರ ನನಗೆ ಒಟ್ಟು ರಕ್ಷಣೆ ಕೊಡಿ ಅಂತಂದು ಜಿ ಪರಮೇಶ್ವರ್ ಅವರಿಗೆ ಪ್ರಶ್ನೆ ಹಾಕಿದ್ರು. ಯಾರು? ಮುತ್ತಪ್ಪರೈ ಅವರು. ಜಿ ಪರಮೇಶ್ವರ್ ಅವರು ಮುತ್ತಪ್ಪರೈ ಅವರಿಗೆ ನಕ್ಕೊಂತ ಹೇಳಿದರು, ಏನಪ್ಪ, ಜೈ ಕರ್ನಾಟಕ ಅನ್ನೋಂಥ ಸಂಘಟನೆ ನಿನ್ನ ಹಿಂದೆ ಇರಬೇಕಾದ್ರೆ ನನ್ನಿಂದ ನಿನಗೆ ಪೊಲೀಸ್ ಎಸ್ಕಾರ್ಟ್ ಯಾಕೆ ಬೇಕು? ಕೊಡೋಕ್ಕಾಗಲ್ಲ ಅಂದರು ಅವರು. ಅದಕ್ಕೆ ನಾನು ಅವರಿಗೆ ಪ್ರಶ್ನೆ ಹಾಕ್ತಾಯಿದ್ದೀನಿ, ಜಿ ಪರಮೇಶ್ವರ್ ಅವರಿಗೆ. ಹೀಗೆ ನಾವು ಏನೇ ಒಬ್ಬ ಪ್ರಜೆ ಒಂದು ತಪ್ಪು ಮಾಡಿದರೆ ನಾವಲ್ಲಿ ಕಾನೂನಿಗೆ ಶರಣಾಗಬೇಕಾಕತಿ. ಅರ್ಥ ಆಯ್ತಾ? ಮತ್ತು ನಾವು ಏನಾದರೂ ನಮ್ಮ ಹಿಂದ್ಗಡೆ 144 ಸೆಕ್ಷನ್ ಜಾರಿಗೆ ಸದಾ ಇದ್ದೇ ಇರ್ತೈತಿ. ಯಾವ್ದಾರ ಒಂದು ಗಲಾಟೆಯಲ್ಲಿ ಹೋಗಿ ನಿಂತ್ವಿ ಅಂದರೆ ಅದು 144 ಸೆಕ್ಷನ್ನಾಗ ಯಾವನೋ ಅಮಾಯಕನ ಗುಂಡು ಹೊಡೆದು ಸತ್ತೋಗ್ಬಿಡ್ತಾನೆ. ಅಂಥ ಒಂದು ವ್ಯವಸ್ಥೆ ಒಳಗಡೆ
ಈ ಒಂದು RSS ಕಾನೂನುಬದ್ಧವಾಗಿ ಪ್ರತಿಯೊಬ್ಬ ಪ್ರಜೆನೂ ಪ್ರಶ್ನೆ ಹಾಕೋದು, ಈ ಸಿಗಲಿ ಬಸ್ಸಿಗೆ ಏನು ಹಾಕ್ತಾನೋ ಅದೇ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ. ಇವತ್ತು ಯಾವುದೇ ಒಂದು ಸಂಘಟನೆ ಇರಲಿ, ಅದನ್ನು ನಾವು ದ್ವೇಷಿಸೋದು ಒಳ್ಳೆಯದಲ್ಲ. ಅವ್ರು ನಮ್ಮನ್ನು ಪ್ರೀತಿಸಬೇಕು, ನಮ್ಮ ಜೊತೆಲಿ ಬೆರಿಬೇಕು. ನಮ್ಮ ರಾಜ್ಯಕ್ಕೆ ಜಾತಿ ಧರ್ಮಕ್ಕೆ ಅನ್ಯಾಯ ಆದರೆ ಅದನ್ನು ರಕ್ಷಣೆ ಮಾಡೋಂಥ RSS ಆಗಬೇಕು. ಬಟ್ ಆ ಒಂದು ಸಂಘಟನೆ ಒಳಗಡೆ ಇದ್ದಂಥವ್ರು ಕೆಲವೊಬ್ಬರು ಮಾತುಗಳನ್ನು ನಾನು ಕೇಳಿದಾಗ, ಗಾಂಧಿನೂ ಬಿಟ್ಟಿಲ್ಲ, ಇಂದಿರಾ ಗಾಂಧಿನೂ ಬಿಟ್ಟಿಲ್ಲ, ರಾಜೀವ್ ಗಾಂಧಿನೂ ಬಿಟ್ಟಿಲ್ಲ, ಗೌರಿ ಲಂಕೇಶನೂ ಬಿಟ್ಟಿಲ್ಲ, ಕಲಬುರ್ಗಿನೂ ಬಿಟ್ಟಿಲ್ಲ, ಇನ್ನೂ ಯಾರನ್ನೂ ಬಿಡೋಂಗಿಲ್ಲ ಅಂತ ಆ ಒಂದು ಪವಿತ್ರವಾದಂಥ RSS ಸಂಘಟನೆ ಕಟ್ಟಿಕೊಂಡು, ದೇವರ ಒಂದು ಆಶೀರ್ವಾದದಿಂದ ಸಂಘಟನೆ ಕಟ್ಟಿಕೊಂಡು ನೀವು ನಿರ್ಧಾರ ಮಾಡಿದಿರಲ್ಲ, ಇಂಥ ಪಾಪದ ಹೇಳಿಕೆಗಳು ಕೊಡೋದು, ಇಂಥ ಪಾಪ ಮಾಡೋದು ಒಳ್ಳೆಯದಾ? ಅಂದ ಬಳಕ ಇವತ್ತು ಇಂಥ ಒಂದು ಈ ಸಂವಿಧಾನಕ್ಕೆ ಸಂಬಂಧ ಇಲ್ದಂಥ ಥರ, ಸಂಬಂಧನೇ ಇಲ್ದಂಗೆ ಈ ಸಂವಿಧಾನನ ತೆಗಿಬೇಕನ್ನೋಂಥ ಭಾವನೆ ಉಳ್ಳವ್ರಿಗೆ ಜಿ ಪರಮೇಶ್ವರ್ ಅವರಿಗೆ ನಾ ಕೇಳ್ತೀನಿ, ಮತ್ತು ರಾಹುಲ್ ಗಾಂಧಿಯವ್ರಿಗೂ ನಾ ಕೇಳ್ತೀವಿ, ವಿರೋಧ ಪಕ್ಷದಲ್ಲಿ ಕೇಂದ್ರದಲ್ಲಿದ್ದಾರೆ, ಅವ್ರು ಕೇಳಬೇಕು. ಏನಂತ ಕೇಳಬೇಕು? ಅಷ್ಟು RSS ಮೋಹನ್ ಭಾಗವತ್ ಅವ್ರ ಜೊತೆಯಲ್ಲೇ ಇದ್ದಾಗ ನಿಮಗೆ ಯಾಕೆ ಬೇಕು ಈ ಒಂದು ದೊಡ್ಡ ಎಸ್ಕಾರ್ಡ್? ಅದು ಎಂಥವ್ರಿಗೆ ಕೊಡಬೇಕಾ ಎಸ್ಕಾಟ್? ಎಂಥ ಭದ್ರತೆ ಒದಗಿಸ್ಬೇಕಂಥವ್ರಿಗೆ ಅನ್ನೋದು ಗೊತ್ತಿದ್ದು, ಮತ್ತು ಮೋಹನ್ ಭಾಗವತ್ ಅವರು ಈ ಸಂವಿಧಾನನ ಅಲ್ಲಗಳೆದು ಅವರು ಒಂದು ಇತಿಹಾಸ ತೊಗೊಂಡು ಹೊಂಟಿದ್ದಾರೆ, ಸ್ವತಂತ್ರನ ಅಲ್ಲಗಳೆದು. ನಾ ಕೇಳೋದಕ್ಕೆ ಉತ್ತರ ಕೊಡಿ. ಗಾಂಧಿಗೆ ಗೂಡ್ಸೆ ಕೊಂದ ನಡೀತು, ಬಿಡು, ಅವನ ಅಪರಾಧಿ ಆದ ಹೋದ. ಆದರೆ ಅಂಬೇಡ್ಕರಿಗೆ ಯಾರು ಏನು ಅನ್ಯಾಯ ಮಾಡಿದಾರಪ್ಪ? ಪ್ರಿಯಾಂಕಾ ಗಾಂಧಿಯವರೇ ಮಾಡಿದ್ದಾರೆ, ಇಲ್ಲ ಅಂತ ಅನ್ನಂಗಿಲ್ಲ. ಇವತ್ತಿಗೆ ಅವರು ಬರೆದಂಥ ಸಂವಿಧಾನದ ರೀತಿಯಲ್ಲಿ ನಡ್ಕೊಳ್ತಾ ಇಲ್ಲ ಅನ್ನೋದು ಅವ್ರಿಗೆ, ಅಂಬೇಡ್ಕರಿಗೆ ಬೇಸರವಾದಂಥ ಸಂಗತಿ, ಅವ್ರನ್ನ ನಡೆಸಿಕೊಂಡಂಥ ಬೇಸರವಾದ ಸಂಗತಿ. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. ನಮ್ಮ ಉತ್ತರ ಕರ್ನಾಟಕದಾಗ ಸರೀಪ್ಗಿರಿ ಅಂತ ಐತಿ, ಶಿಗ್ಗಾಂವ್ ತಾಲೂಕು, ಹಾವೇರಿ ಜಿಲ್ಲಾ, ಕರ್ನಾಟಕ ದೊಳಗೆ. ಆ ಸರೀಪ್ಗಿರಿ ಒಳಗಡೆ ಜಗತ್ತಿಗೆ ಜಗದ್ಗುರು ಗೋವಿಂದ ಭಟ್ರು ಮತ್ತು ಒಂದು ಗೋವಿಂದ ಭಟ್ರವರ ಪರಮ ಶಿಷ್ಯ ಸರಿಪಜ್ಜರು, ಶಿಸ್ನಾಳ ಸರಿಪ ಶಿವಯೋಗಿಯವರು ಗದ್ದಿಗೆ ಐತೆ ಅಲ್ಲಿ. ಇವತ್ತು ಸರಿಪಜ್ಜನ್ನ ನೀವು ದೇವರಂತಂದು ಪೂಜೆ ಮಾಡ್ತಾಯಿದ್ದೀವಿ ಎಲ್ಲರೂ, ಪ್ರತಿಯೊಬ್ಬರು ಪೂಜೆ ಮಾಡ್ತಾರೆ, ಎಲ್ಲ ಜಾತಿಯವರು ಬರ್ತಾರೆ, ಗೋವಿಂದಜ್ಜಗೂ ಪೂಜೆ ಮಾಡ್ತಾರೆ. ಅವ್ರು ಮನುಷ್ಯರು, ಅವ್ರನ್ನ ದೇವರ ಸ್ಥಾನದಲ್ಲಿ ಕುಂತು ಪೂಜೆ ಮಾಡ್ತೇವೆ. ಆದರೆ ಅವ್ರನ್ನ ದೇವ್ರು ಅಂದವ್ರು ಯಾರು? ಏನು ಗೋವಿಂದ ಭಟ್ರಲ್ಲ, ಅವ್ರ ಕುಲಸ್ಥರು ಏನಾದ್ರೂ ಸರಿಪಜ್ಜಗ ದೇವ್ರಪ್ಪ ನೀನು ಅಂತಂದೇನ್ರ ಅವನ್ನ ಸರಿಪನ್ನ ಅವ್ರ ಇದ್ರ ಒಳಗಡೆ ಏನಾದ್ರೂ ಅವಕಾಶ ಪಡ್ಕೊಂಡ್ರೆ ಇಲ್ಲ. ಬ್ರಾಹ್ಮಣರು ಸರಿಪಜ್ಜನಿಗೆ ಕೊಟ್ಟಂಥ ಹಿಂಸೆ ಏನಂತೀಯ ಅಷ್ಟಿಷ್ಟಲ್ಲ. ಕಳ್ಳತನ ಆರೋಪ ಹೊರಿಸಿದ್ರು ಅವ್ರ ಮೇಲೆ, ಏನೇನೋ ಆರೋಪ ಹೊರಿಸಿದ್ರು. ಗೋವಿಂದಜ್ಜ ಕೈ ಬಿಡಲಿಲ್ಲ. ಹಾಗೆ ಈ ಒಂದು ಪುನೀತ್ ಕೆರೆಹಳ್ಳಿ ಅವರೆಲ್ಲ ಹೇಳ್ತಾರೆ ಬೆರಕೆ ಹುಡ್ದವ್ರು ಅಂತ ಬೆರಕೆ ಹುಡ್ದವನು ಸರ್ವಜ್ಞನು ಬೆರಕೆ ಹುಡ್ದವನ, ಈ ಸಿಗ್ಲಿ ಬಸ್ಸನು ಬೆರಕೆ ಹುಡ್ದವನ. ಅರ್ಥ ತಿಳ್ಕೊ. ಬೆರಕೆ ಹುಡ್ದವರು ಇತಿಹಾಸ ಏನೈತೆ ಅನ್ನೋದ್ರ ಬಗ್ಗೆ ಒಂದು ಸಲ ನಿಮ್ಮ ಅಪ್ಪ ಅಮ್ಮಗೆ ಹೋಗಿ ಕೇಳು, ಹೇಳ್ತಾರವ್ರು. ಬೆರಕೆ ಹುಟ್ಟಿದವರು ನಮ್ಮಪ್ಪ ನಮ್ಮವ್ಗ ನಾವು ಹುಟ್ಟೋಕ್ಕಿಂತ ಮುಂಚೆ ಬೆರಕೆ ಹುಟ್ಟಿಸ್ರಿ ಅಂತ ಕೇಳಿರ್ತೀವಿ ನಾವು. ಮೊದಲು ತಂದೆ ತಾಯಿ ದೇವರು, ಆಮೇಲೆಗೆ ನಮಗೆ ತೋರಿಸ್ತಂಥ ಆ ಶ್ರೀರಾಮಚಂದ್ರ ದೇವರು. ಇಷ್ಟೇ.